ನಮ್ಮ ರಾಷ್ಟ್ರ ನಾಯಕರಾದಂಥ ಎಚ್.ಡಿ. ದೇವೇಗೌಡರ ಜನ್ಮದಿನ ಇವತ್ತಿನ ದಿವಸ. ಬಹುಶಃ ಈ ದೇಶದಲ್ಲಿ ಗ್ರಾಮ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ ತನಕ ಹೋಗಿ ಪ್ರಧಾನಿಯಾದಂಥವರು ಭಾಳ ವಿರಳ. ಇಲ್ಲವೇ ಇಲ್ಲ. ಯಾರೋ ಚರಣ ಸಿಂಗು, ದೇವಿಲಾಲ್ ಆ ಥರದವ್ರು ಇದ್ದರು. ಬಟ್ ದೇವೇಗೌಡರು ಕರ್ನಾಟಕಕ್ಕೆ ಒಂದು ಗೌರವ ಕೊಟ್ಟಂಥವ್ರು ಆ ವಿಚಾರದಲ್ಲಿ. ಹಾಗಾಗಿ ಅವ್ರಿಗೆ 94 ವರ್ಷ. ಈಗ ಭಗವಂತ ಅವ್ರಿಗೆ ಆಯಸ್ಸು, ಆರೋಗ್ಯ, ಇನ್ನೂ ಹಲವಾರು ರೀತಿಯಲ್ಲಿ ಸಲಹೆ ಕೊಡ್ತಾ ಇದ್ದಾರೆ ದೇಶಕ್ಕೆ. ಅದು ಆಗಲಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೆ ಜನ್ಮದಿನದ ಶುಭಾಶಯಗಳು. ಆಮೇಲೆ ಈಗ ನಾಳಿದ್ದು ಏನೋ ನಾಳೆ ಇರಬೇಕು, 19ನೇ ತಾರೀಕು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ. ಯಾವ ಸಾಧನೆ ಮಾಡಿದ್ದೀವಿ ಅಂತ ಸಮಾವೇಶ ಮಾಡ್ತಿದ್ದಾರೆ ಅಂದರೆ ಅದೆಲ್ಲೂ ಹೇಳ್ತಾನೂ ಇಲ್ಲ. ನಮಗೂ ಎಲ್ಲ ಒಂದು ಇನ್ವಿಟೇಷನ್ಸ್ ಬಂದಿದ್ದಾವೆ. ಅದರಲ್ಲಿ ಒಂದು 20 ಜನದ ಹೆಸರಾಕೋರು ಬಿಟ್ಟರೆ ಏನೇನು ಮಾಡಿದ್ದೀವಿ ಅಂತ ಅದರಲ್ಲೂ ಇಲ್ಲ. ಹಾಗಾಗಿ ಸಾಧನಾ ಸಮಾವೇಶ, ಸಾಧನೆ ಹೇಳೋದು ಯಾರು? ಜನ ಹೇಳಬೇಕು. ಈ ಸರ್ಕಾರ ಇಂತಿಂಥ ಸಾಧನೆ ಮಾಡಿದೆ, ಇಂತಿತ್ತು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಜನ ಕೊಂಡಾಡಬೇಕೇ ಹೊರತು ನಿಮ್ಮನ್ನು ನೀವೇ ಹೊಗಳ್ಕೋತಾ ಇದ್ದೀರಿ. ಬಪ್ಪ ಬಾ ನಿಮ್ಮನ್ನು ನೀವೇ ಹೊಗಳ್ಕೋದು ಸಾಧನಾ ಸಮಾವೇಶ. ಹಾಗಾಗಿ ಇದೊಂದು ಜನಹಿತವನ್ನೇ ಮರೆತಂಥ ಸರ್ಕಾರ, ಅದು ಬೇಜವಾಬ್ದಾರಿ ಸರ್ಕಾರ. ಬರೀ ಜಾಹೀರಾತು ನೋಡಿ. ಇವತ್ತು ಯಾವುದೋ ಆ ಬರೀ ಬಸ್ದೇ ಒಂದು ದೊಡ್ಡದು ಏನಿಲ್ಲ, ಅದರೊಳಗೆ ಎಂಥದ್ದಿಲ್ಲ. ಸುಮಾರು ಇಲ್ಲಿನ ತನಕ ಒಂದು 500 ಕೋಟಿ ರೂಪಾಯಿ ಸರ್ಕಾರಿ ಜಾಹೀರಾತು ಕೊಟ್ಟಿದ್ದಾರೆ. ಏನೂ ಇಲ್ಲ. ನಾವು ಅದನ್ನು ಕಡ್ದೋ, ನಾವು ಇದನ್ನು ಕಡ್ದೋ ಅಂತಂತೇಳಿ ಯಾವ ಸರ್ಕಾರನೂ ಕೂಡ ಈ ರೀತಿಯಾಗಿ ತನ್ನ ಸಾಧನೆಗಳ ಬಗ್ಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಮಾಧ್ಯಮದಲ್ಲಿ ಹಾಗೆ ಏನಾದರೂ ಇವೇನು ಹೇಳಿದ್ರು ಜನ ನಂಬ್ತಾ ಇಲ್ಲ. ಜನರು ಸರ್ಕಾರನ ನಂಬ್ತಾ ಇಲ್ಲ. ಇದನ್ನು ಮಾಡೋದ್ರ ಬದಲು ಎಷ್ಟು ಖರ್ಚಾಗ್ತಾ ಇದೆ, ಇದಕ್ಕೆ ಎಷ್ಟು ಖರ್ಚಾಗ್ತಾ ಇದೆ. ಜನನ ಬಸ್ಸಲ್ಲಿ ತರಬೇಕು, ಅವ್ರಿಗೆ 500 ರೂಪಾಯಿ ಕೊಡಬೇಕು, ಊಟ ಕೊಡಬೇಕು, ಎಲ್ಲ ಕೊಡಬೇಕು. ಯಾವ ಪುರುಷಾರ್ಥಕ್ಕಿದು? ಯಾವ ಪುರುಷಾರ್ಥಕ್ಕೆ? ಇದೊಂದು ಕೆಟ್ಟ ಸಂಪ್ರದಾಯ ಇತ್ತು. ಸಾಧನಾ ಸಮಾವೇಶ ಅನ್ನೋದೇ ಒಂದು ಕೆಟ್ಟ ಸಂಪ್ರದಾಯ. ಹಾಗಾಗಿ ಇದು ಮತ್ತು ಸಾಧನೆ, ಗ್ಯಾರಂಟಿ ಸಾಧನೆ ಇರ್ತಿರೋದು. ಗ್ಯಾರಂಟಿ ಕೊಡಲಿ, ಯಾರಿಗೆ ಕೊಡಬೇಕು ಅದನ್ನು ಫಸ್ಟ್ ನೀವೇ ಹೇಳಿರಿ. ಸರ್ಕಾರನೇ ಹೇಳ್ತು, ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಕ್ಕಂಥ ಸಂಸಾರಗಳಿಗೆ ನಾವು ಸ್ವಲ್ಪ ಬಲ ಕೊಡ್ತೀವಿ ಅಂತ ಹೇಳಿದ್ರಿ. ಆಮೇಲೆ ಇಂಪ್ಲಿಮೆಂಟ್ ಮಾಡುವಾಗ ಏನು ಮಾಡಿದ್ರಿ? ನೀವೇ ಭಾಷಣ ಮಾಡಿದ್ರಿ. ಮಾದೇವಪ್ಪ, ನಿನ್ನ ಹೆಂಡ್ತಿಗೂ ಫ್ರೀ, ನನ್ನ ಹೆಂಡ್ತಿಗೂ ಫ್ರೀ ಅಂತೇಳಿ CM. ಎಲ್ಲರಿಗೂ 2,000, ಈವನ್ ಚೀಫ್ ಸೆಕ್ರೆಟ್ರಿನೂ 2,000 ತಗೋಬೋದು. ಯಾರು ಇದೀನ ಸರ್ಕಾರ? ನಾಡಿನ ಬೆವರಿನ, ಜನರ ಬೆವರಿನ ಶ್ರಮದ ಫಲ
ಆ ಖಜಾನೆ ದುಡ್ಡನ್ನ ಹಿಂಗೆ ಖರ್ಚು ಮಾಡ್ತಾರೇನ್ರಿ ಯಾರಾದರೂ? ಛೇ 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 ಛೇ. ಒಂದು ರೀತಿಯಲ್ಲಿ ಥರ ದಿವಾಳಿ ಥರ ಅಂತ. ನಾವೇನು ಬೇಕಾದ್ರೂ ಮಾಡ್ತೀವಿ, ಯಾವನ್ರಿ ಕೇಳೋನು ನಮ್ಮನ್ನು ಅಂತ. ಶಾಲಾ ಶಿಕ್ಷಣ ಅಧೋಗತಿ ಹೋಯಿತು. ಶಾಲಾ ಶಿಕ್ಷಣ, ನಿಮ್ಗೆ ಯಾರಾದರೂ ಹಿಜಾಬ್ ಕೇಳಿದರೆ, ಯಾರಾದರೂ ಮುಸ್ಲಿಂ ಮುಖಂಡಗಳು ಆ ಹಿಜಾಬಿಂದ ಪಾಪ ಭಾಳ ಸಂಕಷ್ಟ ಅನುಭವಿಸಿದ್ರು. ಹೋಗಲಿ, ಅದೇನು ಸುಪ್ರೀಂ ಕೋರ್ಟ್ ಇಂಟರ್ವೆನ್ಷನ್ ಏನೆಲ್ಲ ಆಯಿತು, ತಣ್ಣಗಿತ್ತು. ತಿರುಗಿ ನೀವೇ ಜಗಳ ಹತ್ತಿಸ್ತಾ ಇದ್ದೀರಿ. ಈಗ ಸರ್ಕಾರನೇ ಜಗಳ ಹತ್ತಿಸ್ತಾ ಇದೆ. ಹಿಜಾಬ್ ಹಾಕ್ಕೊಂಡಾರು ಬರ್ರಿ, ಅದು ಹಾಕ್ಕೊಂಬರ್ರಿ, ಇದು ಹಾಕ್ಕೊಂಬರ್ರಿ. ಹಿಂದೂಗಳು ಇದು ಹಾಕ್ಕೊಂಬರ್ಬೇಡಿ. ಏನ್ರಿ ಇದು? ಹಿಂದೂ ಮುಸ್ಲಿಮರಿಗೆ ಜಗಳ ಹಚ್ಚುವಂಥದ್ದೇ ಕೆಲಸನ ಸರ್ಕಾರಕ್ಕೆ? ಅದರಲ್ಲೂ ಯುವಕರಲ್ಲಿ, ವಿದ್ಯಾರ್ಥಿಗಳಲ್ಲಿ ಛೇ 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 ಛೇ. ನೋ, ಇದು ಸರಿಯಲ್ಲ. ಈ ಗ್ಯಾರಂಟಿಗೋಸ್ಕರ ನೀವು ಎಷ್ಟು ಬೆಲೆ ಏರಿಸಿದ್ರಿ? 5 ಸರಿ ಬೆಲೆ ಏರಿಸಿದ್ರಿ. ಸಾರಾಯಿ ಬೆಲೆ ಎಷ್ಟಾಗಿದೆ ಈಗ? ಗಂಡನಿಗೆ ಸಾರಾಯಿ ಕುಡಿಸಿ ಹೆಂಡತಿಗೆ 2,000 ಕೊಡ್ತೀರಾ? ಅರೆ, ಎಷ್ಟು ರೇಟ್ ಜಾಸ್ತಿ ಆಗಿದೆ ರೀ ಇವತ್ತು ಜನ ಏನಾಗಿದೆ, ಸಾರಾಯಿ ರೇಟ್ ಹೆಚ್ಚೋದ್ರಿಂದ ಹುಡುಗರು ಇವತ್ತು ಸಾರಾಯಿ ಕೊಳ್ಳೋಕ್ಕಾಯ್ತಾ ಇಲ್ಲ. ನಾನು ಹೌಸಲ್ಲೇ ಹೇಳಿದೆ ಅದನ್ನ. ಏನು ಹಣಕಾಸು ಮಂತ್ರಿಗಳೇ, ನಾನು ನೀವು ಬೀರ್ ಕುಡಿತಾ ಇದ್ದೋ 2 ರೂಪಾಯಿ ಹಾಕ್ಕೊಂಡು, 1 ರೂಪಾಯಿ ಶೇರ್ ಮಾಡ್ತಾಯಿದ್ದು. ಇವತ್ತು ಬೀರ 250 ರೂಪಾಯಿ ಆಗಿದೆ. ಎಲ್ಲಿ ತತ್ತವೆ ಹುಡುಗರು? ಅದ್ರ ಬದಲು ಅವ್ರು ಏನಾಗಿದ್ದಾರೆ ಅಂದರೆ ಗಾಂಜಾ, ಅಫೀಮು. 50 ರೂಪಾಯಿ ಕೊಟ್ಟರು ಒಂದು ಪಟ್ನ ಗಾಂಜಾ ಸಿಗ್ತದೆ. ಸಿಗರೇಟ್ಗೆ ಹಾಕೊಂಡು ದಮ್ ಹೊಡಿತಾರ, 2 ದಿವಸ ಹೇಳೋಕ್ಕಾಗಿಲ್ಲ ಅವ್ನ ಕೈಲಿ. ಹಾಗಾಗಿ ಇದು ಸರ್ಕಾರ ಜನರ ಶಕ್ತಿನೇ ಹಾಳು ಮಾಡ್ತಾ ಇದೆ. ಯುವಶಕ್ತಿಯನ್ನು ಹಾಳು ಮಾಡಿ ನೀವು ಯಾವ ರಾಜ್ಯ ಕಟ್ತೀರಿ ಸಿದ್ದರಾಮಯ್ಯ? ಯಾವ ರಾಜ್ಯ ಕಟ್ತೀರಾ? ಯಾವ ದೇಶ ಕಟ್ತೀರಾ? ಯುವಶಕ್ತಿಯನ್ನು ಹಾಳು ಮಾಡಿ ನೀವು. ಪ್ರಜ್ಞೆ ಬೇಡವಾ ನಿಮಗೆ? ಛೇ 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 ಛೇ. ಏನಪ್ಪ ಇದು? ಸರ್ಕಾರ ಏನು ಮಾಡಿದ್ದೀರಿ ಅಂದರೆ 5 kg ಅಕ್ಕಿ. ಅದೇ ಹಳೆ ಕತ್ತೆ ಆಯ್ತು ಬಿಡ್ರಿ. ಇದು ಹೊಸದಾಗಿ ಏನು ಮಾಡಿದ್ದೀಯಪ್ಪ? ಈ 3 ವರ್ಷದಲ್ಲಿ ಏನು ಮಾಡಿದ್ಯಾ? ಸುಮ್ಮನೆ ಬರೀ 5 kg ಅಕ್ಕಿ ಬಿಟ್ಟು ಏನು ಹೇಳ್ತಾ ಇಲ್ಲ. ಏನೆಲ್ಲ ನೀನು ಬರೋಕ್ಕಿಂತ ಮುಂಚೆ ಸತ್ತೋಗಿದ್ರಾ ಅನ್ನಿಲ್ದೆ? 5 kg ಅಕ್ಕಿ ಬಿಟ್ಟರೆ ನೀನೇನು ಹೇಳ್ತಾ ಇಲ್ಲ. ಯಾವ ಕತೆ ಆಗಿದ್ದೀರಿ ಇವತ್ತು? ಅಯ್ಯೋಯ್ಯೋ ರಾಮ. ಮತ್ತು ಅಕ್ಷರ ಆರೋಗ್ಯ ಹಾಳಾಗೋಯ್ತು. ಅಕ್ಷರ ಆರೋಗ್ಯ ಹಾಳಾದರೆ ಆ ದೇಶ ಹಾಳಾದಂಗೆ, ಆ ರಾಜ್ಯ ಹಾಳಾದಂಗೆ. 16,000 ಶಾಲೆ ಬಾಗಿಲಾಕಿದ್ವಲ್ರಿ. 16 ಅವು ಯಾರೋ PUC ಫೇಲ್ ಆದವನು ತಗೊಂಬಂದು ನೀವು ಮಂತ್ರಿ ಮಾಡಿಬಿಟ್ಟು ಅವನಿಗೆ ಅವು ಏನೇನೋ ಭಾಷಣ. 2,000 ಕೋಟಿ ಸಾಲ ತಂದಿದ್ದಾರೆ ಈಗ. ADBಯಿಂದ 2,000 ಕೋಟಿ ಸಾಲ. ಶಾಲಾ ಶಿಕ್ಷಣದ ಪ್ರಗತಿ ಮಾಡ್ತೀವಿ ಅಂತ. ಏನು ಪ್ರಗತಿ ಮಾಡ್ತೀರಾ? ಏನು 2,000 ಕೋಟಿ ತೀರ್ಸವ್ರು ಯಾರು? ಜನ. ಹೋಲಿ ಏನು ಶಿಕ್ಷಣ ತಜ್ಞೆ, ಶಿಕ್ಷಣ ಮಂತ್ರಿ? ಇದಕ್ಕೂ ಶಿಕ್ಷಣ ತಜ್ಞರು, ಅನುಭಾವಿಕರು, ಶಿಕ್ಷಕರು, ದೆನ್ ಮನೋವೈದ್ಯರು ಭಾಳ ಇಂಪಾರ್ಟೆಂಟ್.